ನಾವಿವತ್ತು ಬಂದಿರೋದು ಅನಂತಮ್ ಕೆಫೆಗೆ. ಯಾಕೆ ಅಂದರೆ ಬ್ರೆಡ್ ದೋಸೆ ಟ್ರೈ ಮಾಡೋಕ್ಕೆ. ಸೆಮ್ ಸ್ಟಾರ್ಟ್ ಆದಾಗಿಂದ ಬಿಟ್ಟು ನೆನ್ನೆ ರಾತ್ರಿ ಸತತ ಇಡೀ ರಾತ್ರಿ ಎದ್ದು ಕೆಲಸ ಮಾಡಿದ್ದೀನಿ ಎಲ್ಲರೂ. ಸೊ ಅದಕ್ಕೆ ಇವತ್ತೇನು ಪ್ರತಿಫಲ ಸಿಗುತ್ತೆ ನೋಡೋಣ. ಸೊ ಏನ ಮಾಡೋದು. ಸೊ ಗೈಸ್, ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಪೂರ್ಣನ ಮನೆಗೆ ಬಂದಿದ್ದೀನಿ. 26 ವರ್ಷಕ್ಕೆ ಫಸ್ಟ್ ಟೈಮ್ ನಾನು ನನ್ನ ಕಸಿನ್ ಮೂವಿಗೆ ಬಂದಿದ್ದೆ. ನಾನು ನಿಮ್ಮ ಪ್ರೀತಿಯ ಮೈಸೂರು ಹುಡುಗಿ ಸಿಂಚನಾ ಮೋಹನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ನೆನ್ನೆ ನೈಟಿಂದನೇ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಸುಮ್ಮನೆ ಪ್ರಾಜೆಕ್ಟ್ ಮಾಡ್ತಾಯಿದ್ದೆ. ಅದನ್ನೇ ತೋರಿಸೋಣ ಅಂತ ಅಂದ್ಕೊಂಡೆ ಏನೇನು ಮಾಡ್ತೀನಿ ಅಂತ. ಬಟ್ ಮರ್ತೋಗ್ಬಿಡ್ತು. ಮತ್ತು ಫೋನು ಚಾರ್ಜ್ ಇರಲಿಲ್ಲ. 5% 11%ಅಲ್ಲಿತ್ತು. ನಮ್ಮ ಅಮ್ಮನ ಗಾಡಿ ಆಫ್ ಆಯ್ತು ಗೈಸ್. ಆಫ್ ಆಗಿಬಿಡ್ತು. ಹಿಂಗೆ ರೋಡ್ ಮಧ್ಯೆನೇ ಆಫ್ ಆಗಿಬಿಡುತ್ತೆ. ಸೊ ಇವಾಗ ನಂದು ಇವತ್ತು ಫೈನಲ್ ಏನೋ ಪ್ರಾಜೆಕ್ಟ್ ಸಬ್ಮಿಷನ್ ಅದು ಇದು ಎಲ್ಲರ ಹತ್ರ ಸೈನ್ ಎಲ್ಲ ಹಾಕ್ಸ್ಕೊಬೇಕು. ಅದಕ್ಕೆ ನಾನು ಎಷ್ಟು ಸೆಮ್ ಸ್ಟಾರ್ಟ್ ಆದಾಗಿಂದ ಬಿಟ್ಟು ನೆನ್ನೆ ರಾತ್ರಿ ಸತತ ಇಡೀ ರಾತ್ರಿ ಎದ್ದು ಕೆಲಸ ಮಾಡಿದ್ದೀನಿ ಎಲ್ಲರೂ. ಸೊ ಅದಕ್ಕೆ ಇವತ್ತೇನು ಪ್ರತಿಫಲ ಸಿಗುತ್ತೆ ನೋಡೋಣ. ಸೊ ಇವತ್ತು ಕಂಪ್ಲೀಟ್ ಬ್ಲಾಗ್ ಮಾಡ್ತೀನಿ. ಆ್ಯಂಡ್ ಇವತ್ತು ಒಂದು ಶಾರ್ಟ್ ಮೂವಿ ಮಾಡಬೇಕಿತ್ತು, ಶೂಟಿಂಗ್ ಹೋಗಬೇಕಿತ್ತು. ಬಟ್ ಅಂದರೆ ನನ್ನ ಕಾಲೇಜ್ ಇರೋದೆ, ಬಟ್ ಇದು ಪ್ರಾಬ್ಲಮ್ ಆಗಿರೋದು, ಅದು ಮಿಸ್ ಆಯ್ತು ನನಗೆ. ಬಿಕಾಸ್ ಅಲ್ಲಿ ಎಷ್ಟೊತ್ತಾಗುತ್ತೆ ಏನೂ ಇಲ್ಲ ಗೊತ್ತಿಲ್ಲ. ಮತ್ತು ಇವತ್ತು GRS ಪ್ರಮೋಷನ್ ಇತ್ತು, ಅದು ಹೋಯಿತು. ಬಟ್ ಕಾಲೇಜ್ದೆಲ್ಲ ಮುಗಿದ್ಬಿಟ್ರೆ ನೆಕ್ಸ್ಟ್ ನಾನು ಆರಾಮ್ಸೆ ಏನು ಬೇಕಾದರೂ ಮಾಡ್ಕೊಬೋದು ಅಂತ. ಸೊ ಇವಾಗ ಒಂದು ಪ್ರಮೋಷನ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ನಾನು, ಅಮ್ಮ, ಪೂರ್ಣ 3 ಜನನೂ. ಸೊ ಬೆಳಗ್ಗೆಯಿಂದ ಸ್ಟಾರ್ಟ್ ಆಗಿದೆ. ಪ್ರಮೋಷನ್ ಮುಗಿಸ್ಕೊಂಡು ಬೇಗ ಮನೆಗೆ ಹೋಗಿ ಕಾಲೇಜ್ದೆಲ್ಲ ಮುಗಿಸ್ಕೊಂಡು 1 o'clock 12 o'clock ಹಂಗೆ ಮತ್ತೆ ಕಾಲೇಜ್ಗೆ ಹೋಗಬೇಕು. ಸೊ ಅದಕ್ಕೆ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಈ ಬ್ಲಾಗ್ ನೋಡೋಕ್ಕಿಂತ ಮುಂಚೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಟ್ರೈ ಮಾಡ್ತಾ ಇದ್ದೀನಿ ಎಲ್ಲ ಫುಲ್ಲು ತಿಂಡಿ ಮೇಲೆ ತಿಂಡಿ. ಚೆನ್ನಾಗಿದೆ ಪೂರ್ಣ. ನಾವಿವತ್ತು ಬಂದಿರೋದು ಅನಂತಮ್ ಕೆಫೆಗೆ. ಯಾಕೆ ಅಂದರೆ ಬ್ರೆಡ್ ದೋಸೆ ಟ್ರೈ ಮಾಡೋಕ್ಕೆ. ನೀವು ಮಿಸ್ ಮಾಡದೆ ಬನ್ನಿ, ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ ಚೆನ್ನಾಗಿದೆಯಾ ಅಂತ. ಚೆನ್ನಾಗಿದೆ, ನೋಡೋಕ್ಕೆ ಚೆನ್ನಾಗಿದೆ. ವೆಜ್ ಅವ್ರಿಗಿದೆ, ಆಮ್ಲೆಟ್ ಅಂದ್ಕೊಂಡು ತಿನ್ನಬೇಕು. ವೆಜ್ ಆಮ್ಲೆಟ್ ಗೈಸ್ ಆಲ್ಮೋಸ್ಟ್ ಎಲ್ಲ ಖಾಲಿಯಾಗಿದೆ. ಇದು ಒಂದು ಬಾಕಿ ಇದೆ. ಇವಾಗ 2 o'clock ಆಗಿದೆ. ಇವಾಗ ಹೋಗ್ತಾ ಇದ್ದೀನಿ ಕಾಲೇಜ್ಗೆ. 2:30 ಆಗುತ್ತೆ. ಬಿಕಾಸ್ ಒಂದೇನೋ ಮೀಟ್ ಇದೆ. ಆ ಮೀಟಪ್ ಎಲ್ಲ ಮುಗಿಸ್ಕೊಂಡಾದಮೇಲೆ ಹೋಗಬೇಕು. ಏನು ಮೀಟ್ ಅಂದರೆ ನಾಳೆ ಬ್ಲಾಗಲ್ಲಿ ಬರುತ್ತೆ ಅದು ಏನಂತ. ಸೊ ಇವಾಗ ಹೋಗ್ತಿದ್ದೀನಿ. ತುಂಬ ಭಯ ಆಗ್ತಾಯಿದೆ. ಇನ್ನೂ ವರ್ಕ್ ಸ್ವಲ್ಪ ಪೆಂಡಿಂಗ್ ಇದೆ. ಬಟ್ ಎಲ್ಲರದ್ದು ಇದೆ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ಹೋಗ್ತಾ ಇದ್ದೀನಿ. ಸೊ ನೋಡೋಣ ಏನಾಗುತ್ತೆ ಅಂತ. ಬ್ಲಾಗ್ ಮಾಡ್ತೀನಿ ಇವತ್ತು ಕಾಲೇಜಲ್ಲೂ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ. ಅಷ್ಟು ಧೈರ್ಯ ನನಗಿಲ್ಲ ಗೈಸ್. ಅಷ್ಟು ಹೋಗ್ಬಿಡೋಣ, ಟೈಮಾಗಿ ಹೋಗಿದೆ. ಸೊ ಏನ ಮಾಡೋದು. ಸೊ ಗೈಸ್, ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಪೂರ್ಣನ ಮನೆಗೆ ಬಂದಿದ್ದೀನಿ. ಏನೇನೋ ಸ್ಪೆಷಲ್ ಎಲ್ಲ ಮಾಡ್ಕೊಡ್ತಾ ಇದ್ದಾಳೆ ನನಗೆ ಇವತ್ತು ಊಟಕ್ಕೆ. ಫಸ್ಟು ಇದು ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡ್ಕೊಡ್ತಾ ಇದ್ದಾಳೆ. ಸೊ ಅದನ್ನು ಹೆಂಗೆ ಮಾಡ್ತೀವಿ ಅಂತ ಇವಾಗ ತೋರಿಸ್ತೀನಿ. ಇದಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ ಪೂರ್ಣ? ನಾವು ಆ್ಯಕ್ಚುಲಿ ಹೇಳಲ್ಲ, ಮಾಡಿ ತೋರಿಸ್ತೀವಿ, ನೋಡ್ತಾ ಇರಿ. ಸೊ ಭಾರಿ ಭೋಜನ ಇನ್ನು ಪೂರ್ಣ ಭೋಜನ ಪ್ರಿಯ ಮನೆಯಲ್ಲಿ. ಸೊ ನೋಡೋಣ ಏನೇನು ಮಾಡ್ಕೊಡ್ತಾಳೆ ಇವತ್ತು ನನಗೆ ಅಂತ. ಹೋಗ್ತಾ ಇದೀವಿ ಎಲ್ಲರೂ ಹೋಗೋ ಟೈಮಲ್ಲಿ ಪಪ್ಸ್ ತಿನ್ಬೇಕು ಅನ್ನಿಸ್ತು. ಸೊ ಅದಕ್ಕೆ ನಾವು ಸಿಗ್ನಲ್ ಲೈಟ್ ಹೌದು ಗೊತ್ತಿಲ್ಲ ಅಂತೆ ಇಲ್ಲ ತಿಂದಿದ್ದೀವಿ ನಾವು, ಚೆನ್ನಾಗಿರುತ್ತೆ ಸಿಗ್ನಲ್ ಲೈಟು.
ಸೊ ತಿನ್ಕೊಂಡು ಇವಾಗ ಮೂವಿಗೆ ಹೋಗ್ಬೇಕು. ಟಿಕೆಟ್ ಏನೋ ಬುಕ್ ಆಗಿಲ್ಲ, ಅಲ್ಲಿ ಹೋಗಿ ಬುಕ್ ಮಾಡ್ಬೇಕು. ಹಾಯ್ ಹೇಳ. ಸೊ ತಿಂತಾ ಇದ್ದೀವಿ. ಹಾಯ್ ಏನಿದೆ ಪಕ್ಕ. ಎಷ್ಟು ಜನ ಇದ್ದಾರೆ ನೋಡಿ ಸಂಡೆ. ಇಲ್ಲಿ ಬಂದರೂ ಮಾತು ಮುಗ್ದಿಲ್ಲ ಅವ್ರಿಬ್ರದ್ದು. ಪೊಲಿಟಿಷಿಯನ್ ಸ್ಟಾಪ್ ಮಾಲ್ಗೆ ಬಂದಿದೆ. ಇಷ್ಟು ವರ್ಷಕ್ಕೆ ಇದೇ ಫಸ್ಟ್ ಟೈಮ್ ಒಟ್ಟಿಗೆ ಬಂದಿರೋದು. 26 ವರ್ಷಕ್ಕೆ ಆದಮೇಲೆ ಫಸ್ಟ್ ಟೈಮ್ ನಾನು ನನ್ನ ಕಸಿನ್ ಮೂವಿಗೆ ಬಂದಿದ್ದೆ. ಅದು ಮೊನ್ನೆ ರೀಸೆಂಟಾಗಿ ಪೊಲಿಟಿಕಲ್ ಮೀಟಿಂಗ್ ಜಾಸ್ತಿ ಆದ್ರಿಂದ ಓಡಾಟ ಜಾಸ್ತಿ ಆಗಿದೆ. ಅದಕ್ಕೆ ಓಟ್ ಜಾಸ್ತಿ ಬರಲಿ. ಅರ್ಧ ಗಂಟೆ ಟೈಮ್ ಇದೆ ಅಂತ ನಾವು ಶಾಪಿಂಗಿಗೆ ಬಂದಿದ್ದೀವಿ. ನಾವಿಬ್ರು ಇಲ್ಲಿ ಬಂದ್ವಿ, ಅವ್ರು ನಮ್ಮನ್ನ ಬಿಟ್ಟು ಹೋಗ್ಬಿಟ್ರು. ಅವ್ರಿಗೇನು ಬೇಕು ಅವ್ರು ತಗೊಳ್ಳಿ. ನಾವು ಏಸ್ಥೆಟಿಕ್ ಥಿಂಗ್ಸ್ ತಗೊಳ್ಳೋಣ ಅಂತ ಬಂದ್ವಿ, ನಮ್ಮನ್ನ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಫೈನ್, ಪರವಾಗಿಲ್ಲ. ಇವತ್ತು ಇದೆಯಲ್ಲ ಅದು ಇಲ್ಲೇ. ಓ ಇದೇ ಒಳಗೆ ಹೋಗ್ತೀನಿ. ಇಟ್ಬಿಡು ವಾಪಸ್ಸು. ಏನು ಮಾಡಿಲ್ಲ. ಇಂತೂ ನಾವು ಪೂರ್ಣನ ಆಸೆನ ಫುಲ್ಫಿಲ್ ಮಾಡಿದ್ದೀವಿ. ಯಾಕೆಂದ್ರೆ ಅವಳು ಲವ್ ಮಾಕ್ಟೈಲ್ ಮೂವಿಗೆ ಬರಬೇಕು ಅಂತ ತುಂಬ ದಿನದಿಂದ ಕೇಳ್ಕೊತಾ ಇದ್ಲು. ಸೊ ಇವಾಗ ನಾವು ಪುಟ್ಟ ಹುಡುಗಿರ ಕರ್ಕೊಂಬಂದಿದ್ದೀವಿ ಮೂವಿಗೆ. ಅದು 1-2ನ ಆಲ್ಮೋಸ್ಟ್ ಒಂದು 200 ಟೈಮ್ಸ್ ನೋಡ್ಬಿಟ್ಟಿದ್ದೆ. ಅವ್ರಿಬ್ರದ್ದು ಇಲ್ಲೂ ಮುಗ್ದಿಲ್ಲ ಮಾತು. ಇಷ್ಟ ಇಲ್ಲ. ಏನು ಮಾತಾಡ್ತಾರೋ ಗೊತ್ತಿಲ್ಲ. ಮಾತಾಡ್ತಾರೆ ಡೈಲಿ ಸಿಕ್ಕಿದ್ರು ಮಾತಾಡ್ತಾರೆ ಅಷ್ಟು. 25 ವರ್ಷ ಮಾತಾಡ್ತೀನಿ. ಸೊ ಮೂವಿ ಸ್ಟಾರ್ಟ್ ಆಯಿತು. ಮೂವಿ ಸಿಕ್ಕಾದ್ಮೇಲೆ ಪೂರ್ಣ ಅಳ್ಬೇಕಾದ್ರೆ ತೋರಿಸ್ತೀನಿ. ನಾನು ಆಲ್ರೆಡಿ ನೋಡಿದ್ದೀನಿ. ನಾನು ದೇವರಲ್ಲಿ ಕೇಳ್ಕೊಂತ ಇದ್ದೀನಿ ಅಳ್ಬಾರ್ದು ಪ್ಲೀಸ್ ಅಂತ. ನೋಡೋಣ ಆಮೇಲೆ ಸಿಗ್ತೀವಿ ಗೈಸ್. ಇಲ್ಲಿ ಡಿಸ್ಟರ್ಬ್ ಆಗುತ್ತೆ ಮಾತಾಡ್ತಾ ಇದ್ರೆ.